ರಾಜ್ಯ ರಾಜಕಾರಣಕ್ಕೆ ಎಚ್ಡಿಕೆ ಎಂಟ್ರಿ ಆಗ್ತಾರಾ ಇಂಥದ್ದೊಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ. ರಾಜ್ಯ ರಾಜಕಾರಣಕ್ಕೆ ಎಚ್ಡಿಕೆ ಎಂಟ್ರಿ ಆಗ್ತಾರೆ ಎನ್ನುವಂತ ವಿಚಾರ ಚರ್ಚೆಯಲ್ಲಿದೆ. ಸದ್ಯ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಕೇಂದ್ರ ಸಚಿವರ ಹೇಳಿಕೆ ಇದೆಯಲ್ಲ, ರಾಜ್ಯಕ್ಕೆ ಬರ್ತೀನಿ ಅಂದ್ರೆ ಈಗಲೇ ಅಂತ ಅಲ್ಲ, ಸದ್ಯ ನಾನು ಕೇಂದ್ರದ ಮಂತ್ರಿ ಇದ್ದೀನಿ, ಹಾಗಾಗಿ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇನ್ನು 3 ವರ್ಷ ಸಂಸದನಾಗಿ ನಾನಿರ್ತೇನೆ. ಮಂಡ್ಯದಿಂದ ಗೆದ್ದಿದ್ರು, ಕೇಂದ್ರದಲ್ಲಿ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಅದನ್ನ ನಿಭಾಯಿಸಬೇಕು. ಜೊತೆಯಲ್ಲಿ ಕೇಂದ್ರ ಹಾಗೂ ರಾಜ್ಯದಲ್ಲೂ ಕೂಡ ನಾನು ಕೆಲಸ ಮಾಡ್ತೀನಿ, ಪೂರ್ಣ ಪ್ರಮಾಣದಲ್ಲಿ ಬರ್ತೀನಿ ಅಂತ ಅಲ್ಲ, ಜೊತೆಯಲ್ಲಿ ಪಕ್ಷ ಸಂಘಟನೆಯನ್ನು ನಾನು ಮಾಡ್ತೀನಿ ಅಂತ ಒಂದು ಸುಳಿವನ್ನ ಕುಮಾರಸ್ವಾಮಿಯವರು ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ಚರ್ಚೆಗೆ ಬರೋ ವಿಚಾರ ಇದು. ಕೇಂದ್ರದಿಂದ ಬಂದ್ಬಿಡ್ತಾರಾ, ಮೋದಿಯವರ ಕ್ಯಾಬಿನೆಟ್ ಇಂದ ಆಚೆ ಬರ್ತಾರಾ, ರಾಜಕಾರಣದತ್ತ ಒಲವಿದೆ, ಕುಮಾರಸ್ವಾಮಿಯವರು ಇಲ್ಲಿ ಬರಬೇಕು ಅನ್ನುವಂಥ ಕೂಗು ಇತ್ತು. ಇವತ್ತು ಬೆಂಗಳೂರಿನಲ್ಲಿ ಮಾತನಾಡ್ತಾ ನಾನು ಬರ್ತೀನಿ ಅಂತಂದ್ರೆ ಈಗಲೇ ಅಲ್ಲ, ನಾನೀಗ ಮಂತ್ರಿ ಆಗಿದ್ದೀನಿ, ಒಂದಿಷ್ಟು ಜವಾಬ್ದಾರಿ ಇದೆ, 3 ವರ್ಷದ ಕಾಲ ನಾನು ಸಂಸದನಾಗಿರಬೇಕಾಗತ್ತೆ, ಕೇಂದ್ರದಲ್ಲೂ ಕೂಡ ನನಗೊಂದು ಜವಾಬ್ದಾರಿಯನ್ನ NDA ಭಾಗವಾಗಿ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಅಲ್ಲೂ ಕೆಲಸ ಮಾಡ್ತೀನಿ, ಇಲ್ಲೂ ಮಾಡ್ತೀನಿ, ಪಕ್ಷ ಸಂಘಟನೆಯಲ್ಲಿ ನಾನು ಆಕ್ಟಿವ್ ಇರ್ತೀನಿ ಅನ್ನೋ ಒಂದು ಸುಳಿವು ಬಿಟ್ಕೊಟ್ಟಿದ್ದಾರೆ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ, ಅದರ ಜೊತೆಗೆ JDS ಮತ್ತು BJP ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ, ಆ ಕೆಲಸ ಮಾಡ್ತಾ ಇದ್ದೀನಿ. ನರೇಂದ್ರ ಇನ್ನು ಮುಂದುವರೆದಂತೆ ಕೆಲ ಉಪಚುನಾವಣೆಗೆ ಸಂಬಂಧಪಟ್ಟೇನು ಕೂಡ ಮಾತನಾಡಿದರು. ಹಿರಿಯೂರು ಕ್ಷೇತ್ರದ ಉಪಚುನಾವಣೆ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ಇವತ್ತು ಪ್ರತಿಕ್ರಿಯೆ ಕೊಟ್ಟರು. ಯಾಕಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಆಗಲೇಬೇಕು, ಆ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ಕಣಕ್ಕಿಳಿಸಬೇಕೆನ್ನುವಂತ ಅಪೇಕ್ಷೆ ಇದೆ ಎನ್ನುವುದನ್ನ ಇವತ್ತು ಬಿಚ್ಚಿಟ್ಟಿದ್ದಾರೆ. ಹಿರಿಯೂರಿನಲ್ಲಿ JDS ಸ್ಪರ್ಧೆ ಮಾಡಬೇಕು, ಈ ಬಗ್ಗೆ ಹೈಕಮಾಂಡ್ಗೆ ಮನವಿಯನ್ನು ಮಾಡಿಕೊಂಡಿದ್ದೀನಿ, ನಾನು ನಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿಯವರು ಬೈ ಎಲೆಕ್ಷನ್ ಬಗ್ಗೆ ಕೂಡ ಮಾತನಾಡಿದ್ರು. ಅಂದ್ರೆ ಈ ಹಿಂದೆ ಸಾಂಖ್ಯಿಕ ಸಚಿವರಾಗಿದ್ದಂಥ ಸುಧಾಕರ್ ಅವರ ನಿಧನದಿಂದಾಗಿ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಬರುವಂತ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ, ಹಾಗಾಗಿ ಈಗ ತೆರವಾಗಿದೆ ಆ ಸ್ಥಾನ, ಕಾಂಗ್ರೆಸ್ಸಿನ ಅಭ್ಯರ್ಥಿಯಿಂದ ತೆರವಾಗಿರುವುದು ನಿಧನದಿಂದಾಗಿ. ಹಾಗೆ ಬೈ ಎಲೆಕ್ಷನ್ ವಿಚಾರವಾಗಿ ನಮ್ಮ ಅಭ್ಯರ್ಥಿ ಅಂದ್ರೆ JDS ನಿಂದ ನಾವು ಕಣಕ್ಕಿಳಿಸೋದಕ್ಕೆ ಒಂದಿಷ್ಟು ಅಪೇಕ್ಷೆ ಇದೆ, ಈ ಬಗ್ಗೆ ಹೈಕಮಾಂಡ್ ಜೊತೆಯೂ ಕೂಡ ಮನವಿ ಮಾಡ್ತೀನಿ ಅನ್ನೋ ಒಂದು ಸುಳಿವನ್ನ ಕುಮಾರಸ್ವಾಮಿಯವರು ಇವತ್ತು ಅದ್ರ ಬಗ್ಗೆ ಹೇಳಿಕೆ ಕೊಟ್ಟರು. ಬೈ ಎಲೆಕ್ಷನ್ಗೋಸ್ಕರ ನಾನು ಮಾಡ್ತಾ ಇಲ್ಲ, ನಾನು ಎಲ್ಲ ಕ್ಷೇತ್ರಗಳ ಬಗ್ಗೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಏನು ಮಾಡಬೇಕು ಅಂತ ಇದ್ದೀವಿ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ. ಆ ಕ್ಷೇತ್ರಗಳನ್ನು ಮೊದಲನೇ ಪ್ರಿಯಾರಿಟಿನಲ್ಲಿ ಆದ್ಯತೆ ಮೇರೆಗೆ ಆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರುಗಳನ್ನು, ಲೀಡರ್ಗಳನ್ನು ಕರೆಸಿ ಅದಕ್ಕೆಲ್ಲ ಏನಾದ್ರು ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ಸರಿಪಡಿಸೋ ಕೆಲಸ ಮಾಡ್ತೇವೆ. ಯಾವುದನ್ನು ಹಿರಿಯೂರು ನಾವು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಬೈ ಎಲೆಕ್ಷನ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.